ಶ್ರೀಕೃಷ್ಣನ ನುಡಿ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿಂದ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟಪಟ್ಟು ಮಾಡಿದ ದೈವ ಭಕ್ತಿ ಯಾರನ್ನೂ ಯಾವತ್ತೂ ಕೈಬಿಡುವುದಿಲ್ಲ. ಬೇರೆಯವರ ತಪ್ಪು ಕಲ್ಪನೆ ಮತ್ತು ಮಾತುಗಳಿಗೆ ಕಿವಿ ಕೊಟ್ಟರೆ ನಿನ್ನ ಜೀವನ ಸರ್ವನಾಶ. ಶ್ರೀಕೃಷ್ಣ ಸಂದೇಶ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನಾನು ತುಂಬ ಖುಷಿಯಿಂದ ಇವತ್ತು ಗೌರಿ ಹಬ್ಬದ ಪ್ರಿಪ್ರೇಷನ್ ಕಡೆ ಇದ್ದೀನಿ. ಆ್ಯಂಡ್ ನೀವು ನೋಡಿದ್ರಲ್ಲ 4 o'clock ನನ್ನ ದಿನ ಶುರು ಆಯಿತು. ನಾನು ಎದ್ದಿದ ತಕ್ಷಣ ನತೀಕ್ಷನು ಎದ್ಬಿಟ್ಲು. ಅವಳನ್ನ ಮತ್ತೆ ಮಲಗಿಸಿ ಒಂದು 4:15 ಆ ಥರ ಬಂದು ಕಸ ಹೊಡೆದು ಮನೆ ಒರೆಸಿ ಆ್ಯಂಡ್ ಆಚೆ ಎಲ್ಲ ತೊಳೆದು. ಇವತ್ತು ಹಬ್ಬ ಅಲ್ವಾ, ನಂಗೆ ಮೊದಲೇ ರಂಗೋಲಿ ಬಿಡೋದು ಅಂದರೆ ಸಕ್ಕತ್ ಇಷ್ಟ, ನಿಮ್ಮೆಲ್ಲರಿಗೂ ಗೊತ್ತು. ಆ್ಯಂಡ್ ರಂಗೋಲಿ ಬಿಡ್ತಾ ಇವತ್ತು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಅದು ಏನು ವಿಷಯ ಅಂತ ಬನ್ನಿ ಹೇಳ್ತೀನಿ. ರಿಲೇಟೆಡ್ ರಂಗೋಲಿನೇ, ಓಕೆನಾ? ನನಗೆ ಯಾರೋ ಒಂದು ಕ್ವಶನ್ ಕೇಳಿದ್ರು, ನೀನು ರಂಗೋಲಿನ ಯಾಕೆ ಇಷ್ಟೊಂದು ಟೈಮ್ ತೊಗೊಂಡು ವೇಸ್ಟಾಗಿ ಬಿಡ್ತೀಯ ಆ್ಯಂಡ್ ಇಷ್ಟೊಂದು ರಂಗೋಲಿನೂ ಕೂಡ ವೇಸ್ಟ್ ಮಾಡ್ತೀಯ, ಟೈಮ್ ವೇಸ್ಟು, ರಂಗೋಲಿ ವೇಸ್ಟು ಅಂತ ಎಲ್ಲ ಹೇಳಿದ್ರು. ಬಟ್ ನನಗೇನು ಬೇಜಾರಾಗಲಿಲ್ಲ. ಯಾಕೆ ಬೇಜಾರಾಗಲಿಲ್ಲ ಅಂದರೆ ನನಗೆ ಬೆನಿಫಿಟ್ಸ್ ಆಫ್ ರಂಗೋಲಿ ಎಲ್ಲ ಗೊತ್ತಿರೋದ್ರಿಂದ ಅವ್ರು ಅಂದಿದ್ದಕ್ಕೆ ನನಗೇನು ಬೇಜಾರಾಗಲಿಲ್ಲ. ಆ್ಯಂಡ್ ಏಜಲ್ಲಿ ಅವರು ತುಂಬ ದೊಡ್ಡವರು ಕೂಡ ಇದ್ದರು. ಪರವಾಗಿಲ್ಲ ಅಂದರೆ ಅಂತಾರೆ, ಏನು ಚಿಂತೆ ಇಲ್ಲ. ಬಟ್ ನಿಮ್ಮ ಜೊತೆ ಈ ವಿಷಯನ ನಾನು ಶೇರ್ ಮಾಡ್ಕೋಬೇಕಾಯ್ತು. ನನಗೂ ಕೂಡ ಅವ್ರು ಅಂದಾಗ ಸ್ವಲ್ಪ ಬೇಜಾರಾಯಿತು ಮನಸ್ಸಿಗೆ. ಯಾಕಂದರೆ ಯಾರೇ ಒಂದು ಕೆಲಸನ ಮಾಡ್ತಿದ್ದಾರೆ ಅಂದರೆ ನಮಗೆ ಇಷ್ಟ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಅವ್ರ ಮನ್ಸಿಗೆ ನೋವು ಮಾಡಬಾರ್ದಲ್ವಾ. ಆ್ಯಂಡ್ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ರಂಗೋಲಿಯಿಂದ ಏನು ಬೆನಿಫಿಟ್ಸ್ ಇದೆ, ನನಗೆ ಯಾಕೆ ಇಷ್ಟೊಂದು ಇಷ್ಟ ರಂಗೋಲಿ ಬಿಡೋದಕ್ಕೆ ಅಂತ. ಆ್ಯಂಡ್ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಅದೇನು ಅಂತ ನಾನು ಹೇಳ್ತೀನಿ. ಏನಪ್ಪ ಅಂತ ಅಂದರೆ ಬೆನಿಫಿಟ್ಸು, ಮಹತ್ವ ನಮಗೆ ಫಸ್ಟು ಗೊತ್ತಿದ್ರೆ ಯಾವುದೇ ಕೆಲಸ ಆಗಲಿ ಅದ್ರ ಬಗ್ಗೆ ಇನ್ ಡೀಟೇಲಾಗಿ ತಿಳ್ಕೊಂಡಿದ್ರೆ ನಮಗೆ ಬೇಜಾರು ಕೂಡ ಆಗೋಲ್ಲ. ಬಿಡೋದಕ್ಕೆ ಯಾವತ್ತಿಗೂ ಇಂಜರಿ ಅಲ್ಲ ನಾವು. ಇದೇ ಅಂತ ಅಲ್ಲ, ಯಾವ ಕೆಲಸನೇ ಆದರೂ ಅಷ್ಟೇ. ಅದರಲ್ಲಿ ನನಗೆ ಗೊತ್ತಿರೋ ಅಂಥ ಒಂದು 10 ಪಾಯಿಂಟ್ಸ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ. ಏನಂತ, ಮನೆಯಲ್ಲಿ ಧನಾತ್ಮಕ ಶಕ್ತಿನ ಹೆಚ್ಚುತ್ತೆ, ಸಿರಿ ಸಮೃದ್ಧಿನ ಹೆಚ್ಚುತ್ತೆ, ಲಕ್ಷ್ಮಿ ಆಗಮನದ ಸಂಕೇತನೇ ರಂಗೋಲಿ ಅಲ್ವಾ. ಮನೆ ಮುಂದೆ ಬೆಳಗ್ಗೆ ಎದ್ದು ಪ್ರೀತಿಯಿಂದ ಒಂದಿಷ್ಟು ಬಣ್ಣ ಇಲ್ಲ ಬರೀ ರಂಗೋಲಿಯಿಂದನಾದರೆ ಸುಂದರವಾಗಿ ನೀವು ರಂಗೋಲಿ ಹಾಕಿ ನೋಡಿ. ಆ್ಯಂಡ್ ಅಧಿದೇವತೆ ಲಕ್ಷ್ಮೀ ದೇವತೆಗೆ ಇಷ್ಟ ಆಗೋ ಥರ ರಂಗೋಲಿನ ಹಾಕಿ. ಇದರಿಂದ ದೈವಶಕ್ತಿ ಆಕರ್ಷಣೆಗೊಳ್ತದೆ ಮತ್ತು ಮನೆಯಲ್ಲಿ ಎಷ್ಟೇ ನೆಗೆಟಿವ್ ಎನರ್ಜಿ ಇರಲಿ ಅದನ್ನ ಅವಾಯ್ಡ್ ಆಗುತ್ತೆ. ರಂಗೋಲಿ ಹಾಕೋದ್ರಿಂದ ನಾವು ಯೂನಿವರ್ಸಲ್ಲಿ ಕೂಡ ತುಂಬ ಕನೆಕ್ಟ್ ಆಗ್ತೀವಿ. ಅದರಿಂದ ನಮ್ಮ ವೆಲ್ ವಿಶಸ್ ಕೂಡ ಆದಷ್ಟು ಬೇಗ ಈಡೇರುತ್ತೆ. ರಂಗೋಲಿ ಹಾಕೋದ್ರಿಂದ ಇನ್ನೊಂದು ಬೆನಿಫಿಟ್ಸ್ ಏನು ಗೊತ್ತಾ, ಮೆಡಿಟೇಷನ್ ಕೂಡ ಆಗುತ್ತೆ. ನಮ್ಮ ತೋರು ಬೆರಳು ಮತ್ತು ಹೆಬ್ಬೆರಳು ಇರುತ್ತಲ್ಲ, ಎರಡು ಜಾಯ್ನ್ ಆಗೋದ್ರಿಂದ ಜ್ಞಾನ ಮುದ್ರೆ ಆಗುತ್ತೆ. ಸೊ ಅದರಿಂದ ನಾವು ಮೆಡಿಟೇಷನ್ ಮಾಡೋ ಒಂದು 10 ನಿಮಿಷ 1/4 ಗಂಟೆ ಡೀಪ್ ಬ್ರೀತ್ ಮಾಡಿ ಮೆಡಿಟೇಷನ್ ಮಾಡ್ತೀವಲ್ಲ, ಮೆಡಿಟೇಷನ್ ಮಾಡಿದಷ್ಟೇ ನಮಗೆ ಬೆನಿಫಿಟ್ ಸಿಗುತ್ತೆ. ಆ್ಯಂಡ್ ಇದರಿಂದ ನಮ್ಮ ಮೆದುಳು ಅದರ ಶಕ್ತಿ ಕೂಡ ಜಾಸ್ತಿ ಮಾಡ್ಕೊಳ್ಳುತ್ತೆ ಮತ್ತು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ ಹೌದು. ನಮ್ಮ ದೇಹನ ಸ್ವಲ್ಪ ಮಟ್ಟಿಗೆ ದಣಿಸ್ಬೋದು. ಇದರಿಂದ ನಾವು ಎಷ್ಟು ಚೆನ್ನಾಗಿ ಮುದ್ದಾಗಿ ದೊಡ್ಡದಾಗಿ ರಂಗೋಲಿ ಹಾಕ್ತೀವೋ ಅಷ್ಟೇ ಚೆನ್ನಾಗಿ ನಮ್ಮ ದೇಹನೂ ಕೂಡ ಫಿಸಿಕಲ್ ಫಿಟ್ನೆಸ್ಗೂ ಕೂಡ ಒಳಗಾಗುತ್ತೆ. ಇದು ಲಾಸ್ಟ್ ಪಾಯಿಂಟು. ಆ್ಯಂಡ್ ಇದು ನನ್ನ ಫೇವ್ರೆಟ್ ಪಾಯಿಂಟ್. ಏನಪ್ಪ ಅಂತ ಅಂದರೆ ಮನೆ ಮುಂದೆ ರಂಗೋಲಿ ಇರುತ್ತಲ್ಲ, ಅದರಿಂದ ಮನೆ ಮನಸ್ಥಿತಿ, ಪರಿಸ್ಥಿತಿ, ಮನಿಸ್ಥಿತಿ ಎಲ್ಲನೂ ಜಡ್ಜ್ ಮಾಡ್ಬೋದಂತೆ. ಆ್ಯಂಡ್ ಆ ಮನೆಯ ಸಮೃದ್ಧಿನ ಆ ಹೆಣ್ಮಗಳು ಕೈಯಲ್ಲಿ ಎಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾಳೆ ಅಂತ ನಾವು ಬಿಡೋ ರಂಗೋಲಿಯಿಂದನೂ ಕೂಡ ತಿಳ್ಕೊಬೋದಂತೆ. ಆ್ಯಂಡ್ ಇದರಿಂದ ನಂಗೆ ಸಾಕಷ್ಟು ಬೆನಿಫಿಟ್ ಆದಷ್ಟು ವಿಷಯ ತಿಳ್ಕೊಂಡಿದ್ದೀನಿ. ಆ್ಯಂಡ್ ನೀವು ಇದನ್ನು ನನ್ನ ಜೊತೆ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇಲ್ಲಿ ಕೇಳಿಸ್ಕೊತಾ ಇದ್ದೀರಲ್ಲ, ಹಕ್ಕಿ ಚಿಲಿಪಿಲಿ ಎಷ್ಟು ಚೆನ್ನಾಗಿದೆ. ರಂಗೋಲಿ ಬಿಡ್ತಾ ನನಗೆ ಈ ಥರ ಹಕ್ಕಿ ಚಿಲಿಪಿಲಿ ಕೇಳ್ತಾ ಬೆಳಿಗ್ಗೆ ತಣ್ಣನೆ ಗಾಳಿ ಜೊತೆ ಒಂದು ಒಳ್ಳೆ ಬ್ರೀತ್ ಕೊಡೋದು ನಂಗೆ ಸಖತ್ ಇಷ್ಟ. ಇಲ್ಲಿ ರಂಗೋಲಿ ಇನ್ಕಂಪ್ಲೀಟ್ ಆಯಿತು. ನಾನು ಫ್ರೆಶ್ ಅಪ್ ಆಗಿ ನತೀಕ್ಷ ಕೂಡ ಎದ್ದಾಯಿತು. ದೇವ್ರ ಸಾಮಾನು ಎಲ್ಲ ತೊಳೆದಿಟ್ಟಿದ್ದೀನಿ. ನೀನು ಹಾಲು ಕಾಯಿಸಕ್ಕಿಟ್ಟಿದ್ದೀನಿ, ನೀವು ಕುಡಿಸ್ಬೇಕು ಅಂತ. ನತೀಕ್ಷ ಹಬ್ಬ ಮಾಡೋಕ್ಕಿತ್ತಮ್ಮ, ಮುಟ್ಟು ಗಂಪು ಇದು ಗಬ್ಬು ಬುಜಿ ನೋಡಿ, ಬುಜಿ ನೋಡಮ್ಮಿ ಹಬ್ಬ ಮಾಡ್ತಾ ಇದ್ದೀವಿ. ನೀನು ಗೋಡಿ ಗಣೇಶ ಮಾಡ್ತಿದ್ಯಾ ಆಯ್ತು ಬಾಬಾ. ಹಂಗೆ ಪುನಿ ಯಾಕೆ ಈ ಥರ ಕೂತಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇದೆಲ್ಲ ನಮ್ಮ ನತೀಕ್ಷನ್ ಮಹಿಮೆ. ಅವರಿಗೆ ಸಿಕ್ಕಾಬಟ್ಟೆ ಹೆಡ್ಡೇಕ್ ಬಂದುಬಿಟ್ಟಿದೆ. ಯಾಕಂದರೆ ಅವಳು ಫೀಡಿಂಗ್ ಸ್ಟಾಪ್ ಮಾಡ್ದಾಗಿಂದ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ನಮಗೂ ಕೂಡ ನಿದ್ದೆ ಕೊಡ್ತಾ ಇಲ್ಲ. ಅಪ್ಪಂಗೆ ಏನು ಮಾಡಿದೆ ನೋಡಿ, ಹೆಂಗಿದ್ಯಾ? ಹಳ್ಳು ಬಹು ಥರ ಇದೆಯಾ, ಒಂದು ರಿಯಾಕ್ಷನ್ ಚೇಂಜ್ ಇರೋದಿಲ್ಲ. ಹಾಂ, ಕಳ್ಳು ಬಹು ಥರ ಇದೆಯಾ, ಒಂದು ಸ್ಮೇಲ್ ಇಲ್ಲ. ಕೋಪ ಯಾಕೆ? ಕೋಪ ಬೆಳಿಗ್ಗೆ
ಮತ್ತೆ ಇಲ್ಲಿ ನತೀಕ್ಷನ ಹಾಲು ಕುಡಿಸಿ ಪುನಿ ಕೈಲಿ ಕೊಟ್ಟು ಅವ್ರಿಗೂ ಒಂದು ಟ್ಯಾಬ್ಲೆಟ್ಟು ಕಾಫಿ ಎಲ್ಲ ಕೊಟ್ಟ ನಂತರ ಇನ್ಕಂಪ್ಲೀಟ್ ಆಗಿರೋ ರಂಗೋಲಿನ ನಾನು ಕಂಪ್ಲೀಟ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಬಾರ್ಡರ್ ಏನೂ ಬಿಟ್ಟಿರಲಿಲ್ಲ ಆ್ಯಂಡ್ ಹೂವು ಕೂಡ ಹಾಕಿರಲಿಲ್ಲ ಬಾರ್ಡ್ರಿಗೆ. ಸ್ವಲ್ಪ ಕಲರೆಲ್ಲ ಹಾಕೋದು ಇನ್ನೂ ಪೆಂಡಿಂಗ್ ಇತ್ತು. ಆ್ಯಂಡ್ ನೀವು ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ನನ್ನ ರಂಗೋಲಿ ಅಂತ. ಆ್ಯಂಡ್ ನಾನು ಯಾವುದೇ ಕಾರಣಕ್ಕೂ ರಂಗೋಲಿ ಹಾಕೋದನ್ನ ನಿಲ್ಲಿಸೋದಿಲ್ಲ, ಯಾರು ಏನೇ ಹೇಳಿದ್ರು. ಆ್ಯಂಡ್ ನಾನು ಆವಾಗಲೇ ಹೇಳ್ತಾ ಇದ್ನಲ್ಲ ಶ್ರೀಕೃಷ್ಣನ ಸಂದೇಶ ಅಂತ, ಅದನ್ನು ನಾನು ತುಂಬ ಇನ್ ಡೆಪ್ತಾಗಿ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಏನು ಇಷ್ಟಪಟ್ಟು ಮಾಡ್ತೀವಿ ಅದೇ ನಮ್ಮ ಲೈಫ್ ಆಗುತ್ತೆ. ಬೇರೆಯವ್ರ ಯಾವ್ರೇ ಮಾತನ್ನ ನಾವು ಕಿವಿ ಕೊಟ್ಟರೆ ನಮ್ಮ ಲೈಫು ಹಾಳಾಗೋದಂತೂ ಖಚಿತ ಅಲ್ವಾ. ಆ್ಯಂಡ್ ಇವತ್ತಿನ ಹಬ್ಬದ ಪ್ರಿಪ್ರೇಷನ್ತು ಜೋರಾಗೆ ನಡೀತಾ ಇದ್ವಿ ನಮ್ಮ ಮನೇಲಿ. ಆ್ಯಂಡ್ ಯಾಕಂದರೆ ಇವತ್ತು ಗೌರಿ ಹಬ್ಬ, ನಮ್ಮ ಮನೇಲಿ 2 ಮುದ್ದು ಗೌರಿಗಳಿದ್ದಾರೆ. ಅವ್ರನ್ನ ರೆಡಿ ಮಾಡಿ ಅವ್ರನ್ನ ನೋಡೋದೇ ನನಗೆ ಸಖತ್ ಇಷ್ಟ. ನನ್ನ ಪುಟ್ಟ ಗೌರಿಗಳನ್ನ ರೆಡಿ ಮಾಡೋದು ನನಗೆ ತುಂಬಾ ಇಷ್ಟ. ಆ್ಯಂಡ್ ಇಲ್ಲಿ ನತೀಕ್ಷ ನೀವು ನೋಡ್ತಾ ಇರ್ಬೋದಲ್ವ, ಅವಳು ರಂಗೋಲಿ ಹಾಕ್ತೀನಿ ಅಂತ. ನಾನು ಸ್ವಲ್ಪ ರಂಗೋಲಿ ಕೊಟ್ಕೊಂಡು ಅವಳ ಜೊತೆ ಆಟ ಆಡಿಸ್ಕೊಂಡು ಮಾತಾಡಿಕೊಂಡು ರಂಗೋಲಿ ಅಂತೂ ಹಾಕಿದ್ದಾಯಿತು. ಆ್ಯಂಡ್ ನೀವು ಕಮೆಂಟ್ ಮಾಡಿ ತಿಳಿಸಿ ರಂಗೋಲಿ ಹೇಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಇಷ್ಟಪಟ್ಟಂತೆ ನನ್ನ ರಂಗೋಲಿ ಅಂತೂ ಕಂಪ್ಲೀಟ್ ಮಾಡಿದ್ದಾಯಿತು. ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಆ್ಯಂಡ್ ಬನ್ನಿ ಇದೆಲ್ಲ ಆದಮೇಲೆ ನಮ್ಮನೆ ಪೂಜೆ ಮುಗಿಸಿ ನಾನು ಇನ್ನೂ ಮಮ್ಮಿ ಮನೆಗೆ ಹೋಗಬೇಕು. ಆ್ಯಂಡ್ ಅಂದರೆ ಅಮ್ಮನ ಮನೆಗೆ ಹೋಗಬೇಕು. ಸೊ ಲೇಟ್ ಆಗಿಬಿಡುತ್ತೆ. ನಾನು ನಿಮಗೆ ಮತ್ತೆ ಸಿಗ್ತೀನಿ, ಓಕೆನಾ. ಇಲ್ಲಿ ತುಳಸಿ ಕಟ್ಟೆ ಹತ್ರನೂ ಕೂಡ ರಂಗೋಲಿ ಬಿಡ್ತಾ ಇದ್ದೀನಿ. ಅಲ್ಲಿ ನೀವು ನೋಡ್ತಾ ಇರ್ಬೋದು ನತೀಕ್ಷೆ ಎಷ್ಟು ಕ್ವಾಟ್ಲೆ ಕೊಡ್ತಾ ಇದ್ದಾಳಿಂದ ನಾನು ರಂಗೋಲಿ ಬಿಡ್ತೀನಿ ಅಂತ. ನಂಗೆ ಬಿಡೋಕ್ಕೆ ಕೂಡ ಕೊಡ್ತಾ ಇರಲಿಲ್ಲ. ಪುನಿ ಎಷ್ಟೇ ಎತ್ಕೊಂಡ್ರು ಅವಳು ಮತ್ತೆ ಬಂದು ನಾನು ಬಿಡ್ತೀನಿ ಅಂತ ಆಟ ಮಾಡ್ತಾಯಿಲ್ಲ. ಆ್ಯಂಡ್ ದಿಸ್ ಈಸ್ ದ ಫೈನಲ್ ಲುಕ್ ಆಫ್ ಅವರ್ ರಂಗೋಲಿ ಹೇಗೆ ಕಾಣಿಸ್ತಾ ಇದೆ ಅಂತ ನೀವು ಲೈವಲ್ಲಿ ನೋಡಿದರೆ ನಿಜವಾಗ್ಲೂ ಖುಷಿ ಪಡ್ತಾಯಿದ್ರಿ. ಇಗ್ನೋರ್ ಮಾಡಿ ನನ್ನ ಕಾಲು ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದು ತುಳಸಿ ಕಟ್ಟೆ ಮುಂದೆ, ಇದು ಕೂಡ ಮುದ್ದಾಗಿದೆ. ಆ್ಯಂಡ್ ಅದಾದಮೇಲೆ ನಮ್ಮನೆ ಮುದ್ದು ಗೌರಿಯರು ನೋಡ್ತಾ ಇದ್ದೀರಲ್ಲ, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ರು ಅಂದರೆ ಅಲ್ಲಿಂದನೇ ಒಂದು ದೃಷ್ಟಿ ತೆಗೆದ್ಬಿಡಿ ನನ್ನ 2 ಮಕ್ಳಿಗೂ. ಆ್ಯಂಡ್ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರಲ್ವ. ಆ್ಯಂಡ್ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ಮೇಲೆ ಒಂದಿಷ್ಟು ರೀಲ್ಸ್, ಒಂದಿಷ್ಟು ಫೋಟೋಸ್ ಎಲ್ಲ ತೆಗಿದೇನೆ ಇರೋಕ್ಕಾಗುತ್ತಾ. ನನಗೆ ಎಷ್ಟು ಮೆಮೊರಿನ ನಾನು ಕ್ರಿಯೇಟ್ ಮಾಡ್ಕೊಬೋದು ಅಷ್ಟು ಮುದ್ದಾಗಿ ನನ್ನ ಮಕ್ಕಳು ಫೋಟೋಸ್ ಆಗಿರ್ಬೋದು, ಆಗಿರ್ಬೋದು ಅಷ್ಟು ಮೆಮೊರಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಕುತ್ಕೋತಿಯಾ ರಂಗೋಲಿ ಮುಂದೆ ಕುತ್ಕೋತಿಯಾ? ಯಾರು ಬರ್ದಿದ್ದು? ಅಮ್ಮ ಬರೀತಾ? ಇಲ್ಲಿ ನಾನು ರೆಡಿಯಾಗಿದ್ದಾಯಿತು. ಪುನೀ ದಿಂಪನೆ ಕಾಲ್ಚಿಗೆ ಹಾಕ್ತಿದ್ರೆ ಇಲ್ಲಿ ನಮ್ಮ ನತೀಕ್ಷಾ ಪುಟು ಬನ್ನಿ ಇವಾಗ ಪೂಜೆ ಮಾಡೋಣ ಎಲ್ಲ ಸೇರಿಕೊಂಡು. ನಾನು ಈ ಥರ ರೆಡಿಯಾಗಿದ್ದೀನಿ. ನನ್ನ ಔಟ್ಫಿಟ್ ತೋರಿಸ್ತೀನಿ. ಇದು ನನ್ನ ಔಟ್ಫಿಟ್. ಬನ್ನಿ ಚಿಕ್ಕು ಬಾ. ಇದು ನಮ್ಮ ಕ್ಯೂಟ್ ಫ್ಯಾಮಿಲಿ. ಚಿಕ್ಕ ಎತ್ಕೊಳ್ಳಿ. ಇವಾಗ ಕಾಣಿಸ್ತೀಯ ಈಗ ಕ್ಯಾಮ್ರಾದಲ್ಲಿ? ಇದು ಕಾಣಿಸ್ತಾ ಇದೀವಾ 4 ಜನನು? ಸೇಮ್ ಟು ಸೇಮ್ ಇಲ್ಲ, ಫೇಸ್ ಸಿಮಿಲರ್ ಏನ ಹುಡುಗಿ ಮತ್ತೆ ದುಷ್ಟ ಆಯ್ತದೆ. ಅಂಡ್ ನೀವು ಮೇಕಪ್ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ ಇದಾಯ್ತು. ಅಲ್ಲೋಡ್ ಲತೀಕ್ಷಾ ನಿನ್ನ ಮೇಕಪ್ ತೋರ್ಸಮ್ಮ. ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೆ. ಆ್ಯಂಡ್ ಡಿಂಪನ ಪುನಿ ಇಬ್ಬರು ವಾಗ್ವಾದನ ಮಾಡ್ತಾಯಿದ್ದಾರೆ. ಏನಂತ ನೋಡ್ತಾ ಇದ್ದೀರಲ್ವಾ, ಅವಳು ನಾನು ಪೂಜೆ ಮಾಡ್ತೀನಿ ಅಂತ, ಪುನಿ ನಾನು ತೋರಿಸ್ಕೊಡ್ತೀನಿ ಅಂತ. ಇದು ನಮ್ಮನೆ ವಾಗ್ವಾದ ನಡೀತಾ ಇತ್ತು. ನಾನಿಲ್ಲಿ ಸರಿ ಮಾಡ್ತಾಯಿದ್ದೆ ನತೀಕ್ಷಂಗೆ ಅಂತ ಸರಿ ಮಾಡಿಟ್ಟು ಆ್ಯಂಡ್ ಪೂಜೆ ಮಾಡೋಕ್ಕೆ ಅಂತ ನಾನು ಕೂಡ ಜಾಯ್ನ್ ಆಗಿದ್ದಾಯಿತು. ನಾವೆಲ್ಲ ಬೇಗ ಪೂಜೆ ಮಾಡಿ ಅಮ್ಮನ ಮನೆಗೆ ಹೊರಟ್ವಿ. ಆಲ್ರೆಡಿ ಲೇಟ್ ಆಗಿತ್ತು, ಬೇಗ ಬಾ ಅಂತ ಹೇಳಿದರು. ನಾನು ಹೊರಡೋಷ್ಟೊತ್ತಿಗೆ 11 o'clock ಆಗೋಯ್ತು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ನಮ್ಮನೆ ಮುದ್ದು ಗೌರಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಯಿದ್ದಾರೆ. ಅವ್ರ ಪೂಜೆ ಆಯಿತು. ಆ್ಯಂಡ್ ಇದು ನಮ್ಮ ಮನೆಯಲ್ಲಿ ನಾನು ಮಾಡಿದ್ದಂಥ ಹಬ್ಬ ತುಂಬ ಸಿಂಪಲಾಗಿ ಮಾಡಿದ್ದಂಥದ್ದು. ಹೇಗೆ ಮಾಡಿದ್ದೀನಿ ಅಂತ ಹೇಳೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ನಾನು ಅಮ್ಮನ ಮನೇಲಿ ಸಿಗ್ತೀನಿ ಮತ್ತೆ. ಹಬ್ಬದ ಅಡುಗೆ ಏನೇನು ಮಾಡಿದ್ದೀನಿ ಅಂದರೆ ಒಬ್ಬಟ್ಟು. ಅಮ್ಮನ ಮನೇಲಿ ಒಬ್ಬಟ್ಟು ನಾನೇ ಮಾಡಿರೋದು ಒಬ್ಬಟ್ಟು ಇದು. ಆ್ಯಂಡ್ ಕಾಳುಗೊಜ್ಜು, ಇದು ಒಬ್ಬಟ್ಟು ಸಾಂಬಾರ್ ಆ್ಯಂಡ್ ಇದು ಹೆಸರು ಬೇಳೆ ಅಷ್ಟೇ.
ಅಡುಗೆ ಎಲ್ಲ ಆಯಿತು. ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಅಮ್ಮ ಮುತ್ತೈದೆ ಪೂಜೆ ಮಾಡ್ತಾರೆ. ಪ್ರತಿ ಗೌರಿ ಹಬ್ಬದಲ್ಲಿ ಇದು ಮುತ್ತೈದೆ ಪೂಜೆ. ಆ್ಯಂಡ್ ಇದು ಅಮ್ಮರ ಮನೇಲಿ ಪೂಜೆ ಮಾಡಿದ್ದು ಚೆನ್ನಾಗಾಗಿತ್ತು. ಹಬ್ಬದ ಅಡುಗೆ ಎಲ್ಲ ಸೂಪರ್ ಟೇಸ್ಟಿಯಾಗಿತ್ತು. ಆ್ಯಂಡ್ ಇಲ್ಲಿ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಪಾಪ ಸುಸ್ತಾಗ್ಬಿಟ್ಟಿದ್ರು, ಉಪವಾಸ ಇದ್ದು. ನಮ್ಮ ಡಿಂಪನ ಅಂತೂ ರಂಗೋಲಿ ಮೇಲೆ ರಂಗೋಲಿ ಹಾಕ್ತಾನೆ ಇದ್ದಾಳೆ. ಅವಳು ಹಬ್ಬ ಮಾಡ್ತಾನೆ ಇದ್ದಾಳೆ. ಮಧ್ಯಾಹ್ನ ಆದ್ರೂ ದೀಕ್ಷಾ ಆಟ ಆಡಿ ಸುಸ್ತಾಗಿ ಮಲ್ಕೊಂಡ್ಲು. ಆ್ಯಂಡ್ ಇಲ್ಲಿ ಪುನಿ ಪೂಜೆ ಮಾಡ್ತಿದ್ದಾರೆ. ನಾನು ಮಾಡಿಲ್ಲ ಅಂತ ನೋಡ್ತಿದ್ದೀರ. ನಾನು ಮಾಡಿರೋ ಕ್ಲಿಪ್ಪಿಂಗ್ಸು ಯಾರು ತಕ್ಕೊಡ್ಲಿಲ್ಲ ನನಗೆ. ಸೊ ಹಾಗಾಗಿ ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು. ಇಲ್ಲಿ ಪುನಿ ಪೂಜೆ ಮಾಡ್ತಿದ್ದಾರೆ. ದೀಕ್ಷನ್ನ ಮಲಗಿಸಿದ್ದಾಯಿತು, ನೀವು ನೋಡ್ತಾ ಇದ್ದೀರಲ್ಲ. ಇವರಿಬ್ರಿಗಂತೂ ಅಜ್ಜಿ ಮನೆ ಅಂದರೆ ಹಬ್ಬನೂ ಹಬ್ಬ. ನೀವು ನೋಡ್ತಾ ಇರ್ಬೋದು ಇವಳು ಹಬ್ಬ ಹೇಗೆ ರಂಗೋಲಿ ಹಬ್ಬ ಮಾಡ್ತಾ ಇದ್ದಾಳೆ. ನೀನು ತುಂಬ ದೊಡ್ಡ ರಂಗೋಲಿ ಬಿಟ್ಟಿದ್ಯಾ, ನಾನು ಅದೇ ಥರ ತುಂಬ ದೊಡ್ಡ ರಂಗೋಲಿ ಬಿಡಬೇಕು ಅಂತ ಇದ್ದಾಳೆ. ಆ್ಯಂಡ್ ನಾವು ಏನು ಮಾಡ್ತೀವಿ ಅದನ್ನು ನಮ್ಮ ಮಕ್ಕಳು ಫಾಲೋ ಮಾಡ್ತಾರೆ ಅನ್ನೋದಂತೂ ನಿಜ. ಇಲ್ಲಿ ನಮ್ಮಮ್ಮ ಏನು ಪೂಜೆ ಮಾಡಿದ್ದು ಅದೇ ಥರ ಅವಳು ಕಲ್ಚರ್ ಪೂಜೆ ಮಾಡ್ತಾ ಇದ್ದಾಳೆ. ಎಷ್ಟು ಮಾತಾಡ್ತಾಳೆ ಅಂತೇಳಿ, ಎಷ್ಟು ಮುದ್ದಾಗಿ ಮಾತಾಡ್ತಾ ಇರ್ತಾಳೆ. ಆ್ಯಂಡ್ ಇದು ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಸಾಂಗ್ಸ್ ಆ್ಯಡ್ ಮಾಡಿಲ್ಲ. ಹಿಂದೆಗಡೆ ಜೋರು ಸಾಂಗ್ ಹಾಕ್ಕೊಂಡು ಅಮ್ಮ ಹೇಗೆ ಪೂಜೆ ಮಾಡ್ತಿದ್ರು ಅವಳು ಹಾಗೆ ಪೂಜೆ ಮಾಡಿ ನಮಗೆಲ್ಲರಿಗೂ ಕುಂಕುಮ ಕೊಟ್ಟು ಪೂಜೆನೂ ಮಾಡಿಸಿದ್ಲು. ಇಲ್ಲ ನಮ್ಮಮ್ಮ ಪೂಜೆ ಮಾಡಿದ್ದು ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಭಜನೆ ಕೂಡ ಮಾಡ್ತಾ ಇದ್ದಾಳೆ. ಇನ್ನು ನೆಕ್ಸ್ಟ್ ಏನು ಗೊತ್ತಾ, ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ನೋಡಿ ಭಾಗ್ಯಮ್ಮನ ಫ್ರೆಂಡ್ ಇದು ನಮ್ಮಮ್ಮ ಮುಟ್ತೇನೆ ಮಾತಾಡಿಸ್ತೇನೆ ಹೋಗೋದೇ ಇಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತಲ್ವಾ. ನಮ್ಮಮ್ಮನ ಫ್ರೆಂಡ್ ಇದು. ಮಮ್ಮಿ ಇದೇನು ತಿನ್ನೋದು? ಇದೇನು ತಿಂತದೆ? ಏನು ಸ್ನ್ಯಾಕ್ಸು? ಬಾಳೆಹಣ್ಣು ತಿನ್ನಲ್ಲ. ಎದ್ರಕ ಬಿಡ ನತೀಕ್ಷ, ಅದು ಏನು ಮಾಡಲ್ಲ. ಹೌದಾ? ಈರುಳ್ಳಿ ಆಲೂಗಡ್ಡೆ ಕೊಡ್ಬೇಕಾ? ಬನ್ನು ಫೇವ್ರೇಟಾ? ಫ್ರೆಶ್ ಆಗಿರ್ಬೇಕು. ಹೌದಾ? ಅಮ್ಮ ಸೌತೆಕಾಯಿ ತೊಗೊಂಬರಕ್ಕೆ ಅಂತ ಹೋದ್ರು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಹಸು ವೆಯ್ಟ್ ಮಾಡ್ತಾ ಇದೆ. ಅಮ್ಮ ಏನಾದರೂ ಮನೆ ಒಳಗಡೆ ಇದ್ದರೆ ಇದು ಮನೆ ಒಳಗಡೆನೇ ಬಂದುಬಿಡುತ್ತೆ. ಇದು ಯಾವ ಹಸು ಅಂತ ನೋಡ್ತಾ ಇದ್ದೀರಿ. ಇಲ್ಲಿ ನಮ್ಮ ಅಮ್ಮನ ಅಂಗಡಿ ಹತ್ರ ಒಂದು ಮೂಕಾಂಬಿಕಾ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಇದನ್ನ ದಾನವಾಗಿ ಬಿಟ್ಬಿಟ್ಟಿದ್ದಾರೆ. ಆ ಹಸು ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಮ್ಮಮ್ಮನ ಅಷ್ಟೇ ಹಚ್ಕೊಂಡಿದೆ ಅಂತಲೇ ಹೇಳ್ಬೋದು. ಇದನ್ನ ನೋಡಿ ನಮ್ಮ ನತೀಕ್ಷ ಕೂಡ ಎದ್ರುಕೊಂಡ್ಬಿಟ್ಟಿದ್ಲು, ಎದ್ರುಕೊಂಡು ಅಳ್ತಾ ಇದ್ಲು. ಬನ್ನಿ ಇಲ್ಲಿ ನೆಕ್ಸ್ಟ್ ಮತ್ತೆ ನಾನು ನಮ್ಮ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ದೀಪ ಹಚ್ಚಿ ಆಯಿತು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಒನ್ಸ್ ಅಗೇನ್. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಸಾಯಂಕಾಲ 7 o'clock ಆಗಿರ್ಬೋದು. 7 ಆಯ್ತಾ ಪುನಿ ಟೈಮ್? 7. ಹಬ್ಬ ಅಂತೂ ಗೌರಿ ಹಬ್ಬ ಮುಗೀತು. ಗಣೇಶನ ಹಬ್ಬ ನೋಡೋಣ ಹೇಗೆ ಮಾಡ್ತೀವಿ ಅಂತ. ಸಂಜೆ ಅಮ್ಮನ ಮನೆಯಿಂದ ಬಂದು ಪೂಜೆ ಮಾಡಿ ಕುತ್ಕೊಂಡಿದ್ದೀನಿ. ಈಗ ಬಿಸಿ ನೀರು ಕುಡಿಯೋಣ ಅಂತ. ಏನಮ್ಮದು ಪ್ರತೀಕ್ಷು? ಏನದು? ಡಿಂಪನ ಅಲ್ಲೇ ಬಿಟ್ಟು ಬಂದಿದ್ದಾಯಿತು. ಆ್ಯಂಡ್ ಊಟ ಕೂಡ ಆಯಿತು. ಕಿಚನ್ ನೀವು ನೋಡ್ತಾ ಇದ್ದೀರಾ. ಟೈಮ್ ಬಂದ್ಬಿಟ್ಟು 9:30 ಆಯಿತು. ಇವತ್ತಿನ ದಿನ ತುಂಬ ಚೆನ್ನಾಗಾಯಿತು. ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಅಂತ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ತುಂಬ ಜನ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒನ್ಸ್ ಅಗೇನ್ ಹ್ಯಾಪಿ ಗೌರಿ ಗಣೇಶ ನಮ್ಮ ಕಡೆಯಿಂದ. ಥ್ಯಾಂಕ್ ಯು.